ಛೇ, ಎಂಥ ಪರಿಸ್ಥಿತಿ ಬಂತು. ಎಲ್ಲೋ ನಿಮಿಷ ಸುಮ್ಮನೆ ಇರ್ತೀರಾ? ತಲೆಗೊಂದು ಮಾತಾಡ್ಬೇಡಿ. ಭುವನ್ಗೆ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅವ್ನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾನಲ್ಲ. ನಮ್ ಡ್ರೈವರೇ ಅವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಪಕ್ಕ. ಶ್ರದ್ಧಾ, ನೀನೇನು ಯೋಚನೆ ಮಾಡ್ಬೇಡಮ್ಮ. ಭುವನ್ ಎಲ್ಲ ಸರಿ ಮಾಡ್ತಾನೆ. ಅಮ್ಮ, ಅದೇನ್ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ನನಗೆ ಗೊತ್ತಾಗೋದು ಬೇಕಾಗಿಲ್ಲ. ನೀವೆಲ್ಲ ಹೊರಡಿ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ನಿಮ್ಗಳ ಕೈಯಿಂದ ಏನಾದ್ರು ಮಾಡಕ್ಕಾಗತ್ತಾ? ಇಲ್ಲ ತಾನೆ? ಹೋಗಿ ಸುಮ್ಮನೆ ಹೊರಡಿ ಎಲ್ರು. ಸರಿ ಅಜ್ಜಿ. ಅಮ್ಮ ಬಾ. ಚಂಚಲ ಬಾರೆ. ಶ್ರದ್ಧಾ, ನೀನೇನು ಯೋಚನೆ ಮಾಡ್ಬೇಡಮ್ಮ. ಎಲ್ಲ ಸರಿ ಹೋಗುತ್ತೆ. ಯಾವ್ದಕ್ಕೂ ಒಂದ್ಸಲ ಭುವನ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತೇನೆ. ಅವ್ನು ಏನ್ ಹೇಳ್ತಾನೆ ಕೇಳೋಣ. ಹಲೋ ಭುವನ್. ಹೇಳಜ್ಜಿ. ಮನೆಗೆ ಪೊಲೀಸ್ನವ್ರು ಬಂದಿದ್ರು ಕಣೋ. ನಿನ್ನ ಹುಡುಕೊಂಡು ನೀನ್ ಹೋಗಿ ಸರೆಂಡರ್ ಆಗ್ಬೇಕಂತೆ ಕಣೋ. ಅಜ್ಜಿ, ನಾನು ಮಾಡಿದ್ರ ತಪ್ಪಿಗೆ ಸರೆಂಡರ್ ಆಗೋ ಮಾತೇ ಇಲ್ಲ. ನಾನು ತಪ್ಪು ಮಾಡಿಲ್ಲ. ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಷ್ಟೇ. ಅಲ್ಲ, ಅದ್ ಅರ್ಥ ಆಯ್ತಪ್ಪ. ಆದ್ರೆ ಮತ್ತೆ ಇದ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಇದನ್ನ ಸರಿ ಮಾಡ್ಕೋತೀನಿ. ನೀನು ಪಾಡಿ ನೀನಿರು ಅಷ್ಟೇ. ಹಾಗಲ್ಲ ಕಣೋ. ಅಜ್ಜಿ ಪ್ಲೀಸ್ ಬಿಟ್ಬಿಡು ನನ್ನ. ಹಲೋ ಹಲೋ ಭುವನ್. ಫೋನ್ ಮಾಡ್ಬಿಟ್ಟೆ. ಸರೆಂಡರ್ ಆಗಲ್ವಂತೆ. ಅಯ್ಯೋ ದೇವ್ರೇ, ನೀನ ಕಾಪಾಡ್ಬೇಕಪ್ಪ. ಬಾಳಿನ ಆಳವ ಅರಿತವರಾರು, ಕಣ್ಣಿನ ನೀರನು ಅಳೆದವರಾರು, ಅರಿತಿರೋ ಜೀವವೇ ನಿನ್ನನು ಮರೆತರೆ ನಡೆಸಲು ಸಾಧ್ಯವೇ ಬದುಕನ್ನು. ದಾರಿಯೇ ತಿಳಿಯದೆ ಪಯಣಕ್ಕೆ ಹೊರಟರೆ ಸೇರಲು ಸಾಧ್ಯವೇ ಗುರಿಯನ್ನು. ಹಲೋ ವಿಕ್ರಾಂತ್ ಸರ್. ಹಲೋ ಹೇಳಿ, ಏನಾಯ್ತು? ಸರ್, ಭುವನ್ ಮನೇಲಿಲ್ಲ. ಅರೆಸ್ಟ್ ಮಾಡಕ್ ಬಂದ್ರೆ ಅವ್ನು ಸಿಗ್ಲೇ ಇಲ್ಲ ಸರ್. ಓ, ಆಗ್ಲೇ ತಪ್ಪಿಸ್ಕೊಂಡ ಅವನು? ಅದೇ ಟಿವಿಲೆಲ್ಲ ಬಂತಲ್ಲ ಸರ್, ಅದಕ್ಕೆ ಹುಷಾರಾಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಒಳ್ಳೇದಾಯ್ತು ಬಿಡಿ. ಹುಲಿ ಯಾವತ್ತು ತನ್ನ ಕಣ್ಮುಂದೆ ಇರೋ ಜಿಂಕೆನ ತಿನ್ನಲ್ಲ. ಒಂದಷ್ಟು ಓಡಾಡಿಸಿ ಸುಸ್ತು ಮಾಡಿ ಆಮೇಲೆ ತಿಂದ್ರೆ ಮಜಾ ಬರೋದು. ಎಲ್ಲಿ ಹೋಗ್ತಾನೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಅದೇನೋ ಹೌದು ಸರ್, ಸಿಗ್ತಾನೆ ಅಂತ ನೀವು ಸುಮ್ಮನೆ ಕೂತ್ಕೋಬೇಡ್ರಿ. ಅವನು ತಪ್ಪಿಸ್ಕೊಂಡು ಹೋಗಿರೋದನ್ನೇ ಸುದ್ದಿ ಮಾಡಿ 4 ಜನಕ್ಕೆ ಗೊತ್ತಾಗ್ಲಿ ಭುವನ್ ಇನ್ನೂ ಅರೆಸ್ಟ್ ಆಗಿಲ್ಲ ಅಂತ. ಬೇಗ ಹುಡುಕ್ಸಿ. ಯಾವ ಬಿಲ್ದಲ್ಲಿ ಅಡಗಿದ್ದಾನೆ ಅನ್ನೋದನ್ನ ಬೇಗ ಪತ್ತೆ ಮಾಡಿ. ಅವನು ಮರ್ಯಾದೆ ಆದಷ್ಟು ಬೇಗ ಹೋಗಬೇಕು. ಅವನ ಕೈಗೆ ಕೋಳ ಹಾಕಿಸಿ ಮೆರವಣಿಗೆ ಮಾಡಿಸಿ. ಓಕೆ ಸರ್, ಫೋನ್ ಮಾಡ್ತೀನಿ ನಿಮಗೆ ಏನಾದರೂ ಅಪ್ಡೇಟ್ ಇದ್ರೆ. ಸರಿ, ಆದಷ್ಟು ಬೇಗ ಕೆಲಸ ಮುಗಿಸಿ. ಓಕೆ ಸರ್.